ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನಾನು ನಿಮಗೆ ಸ್ವಲ್ಪ ದಿನದ ಹಿಂದೆ ನನ್ನ ಪೋಲ್ಯಾಂಡ್ ಟ್ರಿಪ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೆ. ಸೊ ಅಲ್ಲಿ ನೋಡಿದ್ದ ಝೂ ಆಗಲಿ ಅಥವಾ ಪನೋರಮಾ ವ್ಯೂ ಆಗಲಿ, ಆಗ ಮ್ಯೂಸಿಯಮ್ಸ್ ಆಗಲಿ ಅಥವಾ ಫೌಂಟೇನ್ ಆಗಲಿ, ಆಗ ಓಲ್ಡ್ ಸಿಟಿ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ. ಅಲ್ಲಿಂದ ನಾನು ಪ್ರಾಗಿಗೆ ಹೋಗಿದ್ದೆ. ಸೊ ಜಸ್ಟ್ ರಿಪಬ್ಲಿಕ್ ಏನಿದೆ ಅದರ ಕ್ಯಾಪಿಟಲ್ ಸಿಟಿ ಪ್ರಾಗು. ಸೊ ಇಸ್ ಒನ್ ಆಫ್ ದ ಫೇಮಸ್ ಸಿಟಿ. ಸೊ ಪ್ರಾಗಿಗೆ ಹೋಗಿದ್ದ ಬಗ್ಗೆನೂ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ನಾವು ಪ್ರಾಗಿಗೆ ಹೋಗಲಿಕ್ಕೆ ಅಲ್ಲಿಂದ ವಾಕ್ಲೋಯಿಂದ ಪ್ರಾಗಿಗೆ ಹೋಗಿದ್ದೆ. ಅದಕ್ಕೆ ಒಂದು ಆಲ್ಮೋಸ್ಟ್ 3.5-4 ಅವರ್ಸ್ ಬಸ್ ರೈಡ್ ಆಗಿತ್ತು. ಸೊ ನೀವು ಬಸ್ಸಲ್ಲಿ ಹೋದರೂ ಒಂದು 3 to 4 ಅವರ್ಸ್ ಆಗುತ್ತೆ. ನೀವು ಬಸ್ ರೈಡ್ ಹೋಗ್ಬೇಕಾದ್ರಂತೂ ತುಂಬಾ ಒಳ್ಳೆ ವ್ಯೂ ನೋಡ್ತೀರಾ. ಆಲ್ಮೋಸ್ಟ್ ಎಲ್ಲ ಒಂದು ಫಾರ್ಮ್ ಫೀಲ್ಡ್ಸ್ಗಳಾಗಲಿ ಅಥವಾ ಬೆಟ್ಟ ಗುಡ್ಡಗಳಾಗಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಹೋಗ್ತಾ. ನೀವು ಪ್ರಾಗಿಗೆ ಹೋದಾಗ ಒಂದು ಸಿಟಿ ಟೂರ್ ಆಗಲಿ ಅಥವಾ ಪ್ರಾಗ್ ಒಂದು ಲೈಟ್ ಲೈಫ್ ಅಂತ ಏನಂತಾರೆ, ನೈಟ್ ಲೈಫಿಗೆ ತುಂಬ ಫೇಮಸ್ ಇದೆ. ಸೊ ಹಾಗಾಗಿ ನಿಮಗೆ ಎಂಟೈರ್ ಒಂದು ಪ್ರಾಗ್ ನೋಡಲಿಕ್ಕೆ ಪ್ಲಸ್ ಬೇರೆದೆಲ್ಲ ಎಂಜಾಯ್ ಮಾಡೋಕ್ಕೆ ಒಂದು 2 days ಆದರೆ ಸಾಕು. ಬಟ್ ನಿಮಗೆ ಟೈಮ್ ಕಡಿಮೆ ಇತ್ತು ಅಂದರೆ ಒಂದಿನದಲ್ಲೂ ಕೂಡ ಮುಗಿಸ್ಬೋದು. ನಾನು 2 days ಹೋಗಿದ್ದೆ, ವೀಕೆಂಡ್ಸ್ ಹೋಗಿರೋದ್ರಿಂದ. ಸೊ ಪ್ರಾಗಲ್ಲಿ ತುಂಬಾ ನೋಡೋದಿದೆ. ಎಕ್ಸ್ಪೆಷಲ್ ಅದೊಂಥರ ಹಿಸ್ಟಾರಿಕಲ್ ಸಿಟಿ ಪ್ರಾಗು. ಹಾಗಾಗಿ ಅದಕ್ಕೆ ತುಂಬಾ ಒಂದು ಹಿಸ್ಟ್ರಿ ಇದೆ. ಹಾಗೂ ನ್ಯೂ ಮಾಡರ್ನೈಸೇಷನ್ ಆಗಿರೋದ್ರಿಂದ ಮೆಟ್ರೋ ಅಥವಾ ಬೇರೆ ಬೇರೆ ಥರದ್ದೆಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ಹೊಸದಾಗೂ ಕೂಡ ಬಂದಿದೆ. ಬಟ್ ಇವರು ಹಳೇದನ್ನು ಕೂಡ ಅದೇ ಥರ ಮೇಂಟೈನ್ ಮಾಡಿಕೊಂಡು, ಪ್ಯಾಲೇಸ್ ಆಗಲಿ ಬೇರೆದೆಲ್ಲ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಹೋದಾಗ ಫಸ್ಟ್ ಕಿಡ್ ಸ್ಕ್ವೇರಿಗೆ ಅಥವಾ ಓಲ್ಡ್ ಟೌನ್ ಸ್ಕ್ವೇರ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದೆ. ಸೊ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಅಲ್ಲಿ ಚರ್ಚ್ ಎಲ್ಲ ಇದೆ. ಸೊ ಚರ್ಚು ಅಥವಾ ಬೇರೆದು ಒಂದು ಹಿಸ್ಟಾರಿಕಲ್ ಜೀವಿಶ್ ಕ್ವಾರ್ಟರ್ಸ್ ಎಲ್ಲ ಇದೆ. ಅದೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಅಲ್ಲಿ ಒಂದು 14ನೇ ಶತಮಾನದಲ್ಲಿ ಅಥವಾ 14th century ಏನು ಈ ಚಾರ್ಲ್ಸ್ ಬ್ರಿಡ್ಜ್ ಅಂತ ಇದೆ, ಅದೊಂದು ದೊಡ್ಡ ರಿವರ್ ಇದೆ. ಅಲ್ಲೊಂದು ಲಂಟಾವಾ ರಿವರ್ ಅಂತೇನೋ ಕರೀತಾರೆ ಅದನ್ನ. ಸೊ ಆ ರಿವರ್ಗೆ ಆ ಕಾಲದಲ್ಲಿ ಒಂದು ಕಲ್ಲಿನ ಬ್ರಿಡ್ಜ್ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಯಾಕೆಂದರೆ ಆ ಕಾಲದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನೀರು ಯಾವಾಗಲೂ ಕೂಡ ಹರಿತಾನೆ ಇರುತ್ತೆ. ನಿಮಗೆ ಯುರೋಪ್ ಅಂದಮೇಲೆ ಗೊತ್ತಿರುತ್ತೆ, ಅಲ್ಲಿ ಯಾವಾಗಲೂ ನೀರು ನಿಲ್ಲಲ್ಲ. ಸೊ ಅಥವಾ ಬರಗಾಲ ಅಷ್ಟು ನೋಡಲ್ಲ ಅವ್ರು ಯಾರೂ ಕೂಡ ನಮ್ಮ ಥರ. ಯಾಕೆಂದರೆ ಅವರು ಇದನ್ನು ಮಳೆಗಾಲದಲ್ಲಿ ಅಥವಾ ಬೇರೆ ಕಾಲದಲ್ಲೂ ಕೂಡ ಐಸೆಲ್ಲ ನೀರಾಗಿ ಹರಿಯೋದ್ರಿಂದ ಆ ಕಡೆ ಸೈಡ್ ಭಾಗದಿಂದ ಬಂದು, ಹಾಗಾಗಿ ನೀರು ಯಾವಾಗಲೂ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ಕಾಲದಲ್ಲಿ ಅವರು ಆ ಬ್ರಿಡ್ಜ್ ಎಲ್ಲ ಹಿಂಗೆ ಕಟ್ಟಿದ್ದಾರೆ ಅನ್ನೋದಕ್ಕೆ ಅದು ಮತ್ತು ಬ್ರಿಡ್ಜ್ ಮೇಲೆಲ್ಲ ಒಂದು ಡಿಫ್ರೆಂಟ್ ಸ್ಕಲ್ಪ್ಚರ್ಸ್ಗಳನ್ನೆಲ್ಲ ಮಾಡಿ ನಿಲ್ಲಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೂ ಅವರು ಅಲ್ಲಿ ಬೋಟ್ ರೈಡಿಂಗ್ ಕೂಡ ಹೋಗ್ಬೋದು, ಕ್ರೂಸ್ ರೈಡಿಂಗ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದೊಂದು ಎಕ್ಸ್ಪೀರಿಯೆನ್ಸು. ಸೊ ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಹೋದಾಗ ಅವ್ರದ್ದು ಅರಮನೆ ಏನಿದೆ, ರಾಯಲ್ ಪ್ಯಾಲೇಸು, ಸೊ ಅದೆಲ್ಲ ನೋಡಿಕೊಂಡು ಅದು ಬೆಟ್ಟದ ಮೇಲೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಅಲ್ಲಿ ಈಗಲೂ ಕೂಡ ಅಲ್ಲಿ ಬಂದು ಅವ್ರದ್ದು ಒಂದು ಆಚರಣೆ ಮಾಡ್ತಾರೆ. ಗಾರ್ಡ್ಸ್ಗಳೆಲ್ಲ ಅದು ಡೋರ್ ಓಪನ್ ಆಗಿಬಿಡ್ಬೇಕಾದ್ರೆ ಒಂದು ಮಾರ್ಚ್ ಫಾಸ್ಟ್ ಮಾಡ್ತಾರೆ, ಮ್ಯೂಸಿಕ್ ಎಲ್ಲ ಇದು ಮಾಡ್ತಾರೆ. ಸೊ ಅದರ ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದೊಂದು ಎಲ್ಲ ನೋಡಿಕೊಂಡು ಸೊ ಈ ರೀತಿಯಾಗಿ ನೀವು ಮುಂದೆ ಹೋಗ್ಬೋದು. ಸೊ ಅದಾದಮೇಲೆ ಬೇರೆ ಪ್ಲೇಸ್ಗಳು ನೋಡ್ತಾ ಹೋಗಿದ್ರೆ ಏನಂತ ಅಂದರೆ ಈ ಮಾರ್ಕೆಟ್ ಸ್ಕ್ವೇರ್ ಇದೆ ಅಥವಾ ಓಲ್ಡ್ ಸ್ಕ್ವೇರ್ ಏನಿದೆ, ಅಲ್ಲಿ ಒಂದು ಸ್ಪೆಷಲ್ ಒಂದು ಕ್ಲಾಕ್ ಇದೆ. ಅದನ್ನು ಒಂದು ಹಿಸ್ಟಾರಿಕಲ್ ಆಸ್ಟ್ರಾನಮಿಕಲ್ ಕ್ಲಾಕ್ ಅಂತ ಕರೀತಾರೆ. ಆಸ್ಟ್ರಾನಮಿಕಲ್ ಕ್ಲಾಕ್ ಅಂತ ಅದು ಒಂಥರ ಚರ್ಚ್ ಬೇಸ್ಡು ಇರೋದ್ರಿಂದ ಅದು ಯಾವ ರೀತಿ ಅಂದರೆ ಒಂದು ಗಂಟೆಗೂ ಅದು ಕ್ಲಾಕು ಓಡುತ್ತೆ. ಸೊ ಅದು ಓಡಿಬಿಟ್ಟು ಒಂದು ರಿಂಗ್ ಬರುತ್ತೆ. ಸೊ ಅದನ್ನು ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಯುನಿಕ್ ವೇಲಿ 1 ನಿಮಿಷ ಅದು ಕ್ಲಾಕು ವರ್ಕ್ ಆಗುತ್ತೆ ಅಥವಾ ಗಂಟೆ ಬಾರಿಸುತ್ತೆ ಅಂತ ಹೇಳ್ಬೋದು. ಅದು ತುಂಬಾ ಚೆನ್ನಾಗಿದೆ. ಅದು ನೋಡೋಕ್ಕಂತೂ ತುಂಬ ಜನ ಮುತ್ತಿರ್ತಾರೆ ಯಾವಾಗಲೂ ಕೂಡ. ಎವ್ರಿ ಅವರ್ಗೆ ಅದೊಂದು ಸತಿ ಆಗುತ್ತೆ. ಹಾಗಾಗಿ ಆ ಅವರ್ಗೆ ಇನ್ನೇನು ಬರೋದಕ್ಕಿಂತ 5 minutes ಮುಂಚೆ ತುಂಬಾ ಜನ ಇರ್ತಾರೆ ಅಲ್ಲಿ. ಅದನ್ನ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಮೆಟ್ರೋ ಸ್ಟೇಷನ್ ಅಂತಲೂ ಕೂಡ ಇರ್ಬೋದು. ಅಲ್ಲಿ ನೀವು ಮೆಟ್ರೋ ಸ್ಟೇಷನ್ ನೋಡುತ್ತಾ ಹೋದರೆ ಅದು ಒಳ್ಳೆ ಸುರಂಗ ಇದ್ದಂಗಿದೆ. ಕೆಳಗಡೆ ನಾವು ಬೇಗ ಹೋಗೋದೇ ಅಷ್ಟು ಸುರಂಗ ಇದ್ದಂಗಿದೆ. ಒಳ್ಳೆ ತುಂಬ ನಮ್ಮಲ್ಲೆಲ್ಲ ನೋಡಿರ್ತೀವಿ, ಏನು 1 floor 2 floor ಕೆಳಗಡೆ ಹೋಗ್ತಿರ್ತೀವಿ. ಅಲ್ಲಿ 7ನೇ floor ಕೆಳಗಡೆ ಹೋಗ್ತೀವಿ, ಅಷ್ಟು ಆಳದಲ್ಲಿದೆ. ಸೊ ಸಬ್ವೇ ಎಲ್ಲ ಅಥವಾ ಇದು ಮೆಟ್ರೋ ಸ್ಟೇಷನ್ನು. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಇದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನೀವು ಸಬ್ವೇ ಇದು ಮಾಡ್ಬೋದು, ಮೆಟ್ರೋದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದಾದಮೇಲೆ ನೈಟ್ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪ್ರಾಗಲ್ಲಿ. ಸೊ ನೈಟ್ಸ್ ಎಲ್ಲ ಕಡೆನೂ ಲೈಟ್ ಹಾಕಿರ್ತಾರೆ. ಸೊ ಅದಂತೂ ತುಂಬಾ ಅದ್ಭುತವಾಗಿ ಕಾಣುತ್ತೆ. ನೀವು ಬ್ರಿಡ್ಜಸ್ ಹೋದಾಗಲೂ ಅಷ್ಟೇ ಅಥವಾ
ಅದು ಗೋಲ್ಡನ್ ಸ್ಟ್ರೀಟ್ ಅಂತ ಕರೀತಾರೆ. ಆ ಗೋಲ್ಡನ್ ಸ್ಟ್ರೀಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಗೋಲ್ಡ್ ಥರ ಲೈಟ್ ಹಾಕಿರ್ತಾರೆ, ಅಲ್ಲಿ ಎಲ್ಲ ಮ್ಯೂಸಿಯಮ್ಮು ಅದೆಲ್ಲ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಕೊಂಬರ್ಬೋದು. ಅದಾದಮೇಲೆ ನೈಟ್ ಆಗ್ತಾ ಒಂಥರ ಈ ಪ್ರಾಗ್ ಒಂದು ನೈಟ್ ಲೈಫಿಗೆ ನಾನು ಹೇಳ್ದಂಗೆ ಆ ರೀತಿ ಫೇಮಸ್ ಇದೆ. ಸೊ ಅಲ್ಲಿ ನಿಮಗೆ ಎಲ್ಲ ರೀತಿ ಬಾರ್ಸು, ಪಬ್ಬು, ಕ್ಲಬ್ ಎಲ್ಲ ಸಿಗ್ತಾ ಹೋಗುತ್ತೆ. ಎಲ್ಲ ರೀತಿಗೆ ಎಲ್ಲ ಏಜ್ ಅವ್ರಿಗೂ ಒಂದು ಲಿಮಿಟಾಗಿ ಅಲ್ಲಿ ಒಂದು ಬಿಡ್ತಾ ಹೋಗ್ತಾರೆ. ಕೆಲವು ಬಾರ್ಸ್ಗೆ ಕೆಲವರು ಅಲೌಡ್ ಇರಲ್ಲ. ಎಕ್ಸ್ಪೆಷಲಿ ಅಲ್ಲಿ ನಾನು ನೋಡಿದಂಗೆ ಅಲ್ಲಿ ಸ್ಟ್ರಿಪ್ ಕ್ಲಬ್ಸ್ ತುಂಬಾ ಫೇಮಸ್ ಇದೆ. ಸೊ ಕೆಲವಕ್ಕೆ ಪೇಯ್ಡ್ ಇರುತ್ತೆ, ಕೆಲವು ಅನ್ಪೇಯ್ಡ್ ಇರುತ್ತೆ. ನೀವು ಜಸ್ಟ್ ಒಳಗಡೆ ಹೋಗಿ ಒಂದು ಏನಾದ್ರು ಡ್ರಿಂಕ್ ತೊಗೊಂಡ್ರು ಸಾಕು, ಅಷ್ಟೇ ನಿಮಗೆ ಇರುತ್ತೆ. ಸೊ ಅಲ್ಲಿ ಬೇರೆ ಥರ ಇರುತ್ತೆ. ಇನ್ನು ಕೆಲವು ಫ್ಯಾಮಿಲಿ ಎಲ್ಲ ಹೋಗುವಂಥದ್ದು ಕೂಡ ಕ್ಲಬ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆಟ ಆಡ್ಕೊಂಡು ಡ್ಯಾನ್ಸು ಅಥವಾ ಬೇರೆ ಬೇರೆ ಥರದ್ದೆಲ್ಲ ಐಸ್ ಇದರಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಸೊ ಆ ಥರದ್ದು ಚೆನ್ನಾಗಿರುತ್ತೆ. ಬಟ್ ಓವರಾಲ್ ನೀವು ಲೈಫ್ ಟೈಮಲ್ಲಿ ಒಂದು ಸತಿ ಹೋಗಿ ಪ್ರಾಗ್ ಎಂಜಾಯ್ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಪ್ರಾಗ್ನ ಟೂರ್ ಆಗಿತ್ತು ಅಥವಾ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನೀವು ಕೂಡ ಆ ಕಡೆ ಹೋಗಿದ್ದು ಏನಾರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನೀವು ಹೋಗೋದಿದ್ದರೆ ಎಲ್ಲ ಮಾಹಿತಿಗಳನ್ನ ಇಲ್ಲಿ ನೋಡಿಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.